ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ಸಂಜೀವಿನಿ ವಿದ್ಯಾಸಂಸ್ಥೆಯಲ್ಲಿ ಸಿಬಿಎಸ್ಇ ಪಠ್ಯಕ್ರಮವನ್ನು ಆರಂಭಿಸಲು ಅನುಮತಿ ದೊರಕಿದ್ದು ಸಂಸ್ಥೆಯ ಸಾಧನೆಯ ಹೆಗ್ಗಳಿಕೆಗೆ ಹಿರಿಮೆಯ ಗರಿ ಮೂಡಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಸಿಬಿಎಸ್ಇ ಬೋಧನೆ ಆರಂಭಿಸಲು ಶಾಲೆಯಲ್ಲಿ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಶಾಂತಕುಮಾರಿ ತಿಳಿಸಿದರು. ಸಮಾಜದ ಒಳಿತಿಗಾಗಿ ಸಮಾಜದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಗುರುಗಳು ಪ್ರಾರಂಭಿಸಿದಂತಹ ವಿದ್ಯಾಸಂಸ್ಥೆ ಯಾವುದೇ ಒಂದು ರೀತಿಯ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಈ ಶಾಲೆ ನಡ್ಕೊಂಡು ಬಂದಿದೆ ಅಂದರೆ ಅದೆಲ್ಲದಕ್ಕೂ ಸಹ ನಗರದ ಎಲ್ಲ ಪೋಷಕರು ಮಕ್ಕಳು ಎಲ್ಲರೂ ಸಹ ಸಹಕಾರ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೋಷಕರ ಹೆಚ್ಚಿನ ಬೇಡಿಕೆಯ ಹಿನ್ನೆಲೆಯಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಪಠ್ಯಕ್ರಮ ಅಳವಡಿಸಬೇಕೆಂಬ ಸದುದ್ದೇಶದಿಂದ ಈ ವರ್ಷ ಸಲ್ಲಿಸಿದ ಮನವಿಗೆ ಮನ್ನಣೆ ಸಿಕ್ಕಿದೆ. ಸಿಬಿಎಸ್ಇ ಭಾರತ ಸರ್ಕಾರದ ಅಡಿಯಲ್ಲಿ ಬರುವ ಪ್ರಮುಖ ರಾಷ್ಟ್ರೀಯ ಶಿಕ್ಷಣ ಮಂಡಳಿಯಾಗಿದ್ದು ಇದು ಎನ್ಸಿಇಆರ್ಟಿ ಪಠ್ಯಕ್ರಮವನ್ನು ಅನುಸರಿಸುತ್ತದೆ ಎಂದರು. ಏನು ನಾವೆಲ್ಲ ಸುಮಾರು 85 ಲಕ್ಷ ರೂಪಾಯಿಗಳ ಒಂದು ಡೆವಲಪ್ಮೆಂಟ್ ಕೆಲಸಗಳನ್ನೆಲ್ಲ ಮಾಡಿಸಿದ್ದೀವಿ. ಸಿಬಿಎಸ್ಇ ಅಂದರೆ ಆ ನಾರ್ಮ್ಸ್ ಪ್ರಕಾರ ಶಾಲೆನ ನಾವು ತಯಾರಿಸಬೇಕಾಗುತ್ತೆ. ಲ್ಯಾಬೊರೇಟರೀಸ್ ಇರ್ಬೋದು, ಕಂಪ್ಯೂಟರ್ ಲ್ಯಾಬೊರೇಟರೀಸ್ ಇರ್ಬೋದು, ಇದೆಲ್ಲದಕ್ಕೂ ಸಹ ಅನೇಕ ದಾನಿಗಳು ನಮಗೆ ಸಹಾಯ ಮಾಡಿದ್ದಾರೆ. MLCಗಳು ಮತ್ತು ನಮ್ಮ MP ಅವರು ಅದರದ್ದೆಲ್ಲ ಇನ್ನೂ ಸ್ವಲ್ಪ ಕೆಲಸಗಳು ಆಗುವಂಥದ್ದಿದೆ. ಅದರಲ್ಲಿ ಇರ್ತಕ್ಕಂತಹ ನಮ್ಮ ಅನೇಕ ವಿದ್ಯಾರ್ಥಿಗಳು ಅವರ ಕೈಲಾದ ಮಟ್ಟಿಗೆ ಚಿಕ್ಕ ಪುಟ್ಟ ಸಹಾಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೆಲ್ಲದನ್ನು ಸೇರಿಸಿ ಕ್ರೋಢೀಕರಿಸಿ ನಾವು ಅದರಲ್ಲೊಂದು ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಸ್ಪಷ್ಟವಾಗಿ ನಾನು ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಠ ಶಾಲೆ ಚೆನ್ನಾಗಿರಲಿ ಅಂತ ಅಪೇಕ್ಷೆ ಪಡುತ್ತೀವಿ ಹೊರತು ಇಲ್ಲಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಸರ್. ನಮಗೆ ಈ ಸರ್ತಿ ಮಠದಿಂದ ಬಂದಂತಹ ಸಹಕಾರದಿಂದನೇ ನಾವು ಇಷ್ಟು ಮಟ್ಟಿಗೆ ಶಾಲೆನ ಡೆವಲಪ್ ಮಾಡಿದ್ದೀವಿ ಅಂತ ನಿಮ್ಮೆಲ್ಲರೂ ಮುಂದೆ ಹೇಳ್ಕೊಳ್ಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಮಠದ ಎಲ್ಲರಿಗೂ ಗುರುಗಳಾದಿಯಾಗಿ ಎಲ್ಲರಿಗೂ ಸಹ ನಾನು ವಂದನೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳ ಕೆಲವೊಂದು ಆಶಯಗಳಿವೆ. ನಮ್ಮೆಲ್ಲರನ್ನು ಸೇರಿಸಿ ಮೇಡಮ್ ನಾವೆಲ್ಲ ಬರ್ತೀವಿ ಒಮ್ಮೆ ಶಾಲೆಗೆ ಅಂತೇಳಿ 2 ತಿಂಗಳಲ್ಲಿ ನಾವು ಒಂದು ಅಲುಮಿನಿ ಮಾಡಬೇಕು ಅಂತಿದ್ದೀವಿ. ಸುಮಾರು 400ರಿಂದ 500 ಮಕ್ಕಳ ಒಂದು ಫೋನ್ ನಂಬರ್ಸು ಅವರ ಒಂದು ಸಾಂಗತ್ಯ ನಮಗೆ ದೊರಕಿದೆ. ಆ ಸಂದರ್ಭದಲ್ಲಿ ನಿಮ್ಮನ್ನು ಸಹ ಕರಿತೀವಿ. ನೀವೆಲ್ಲರೂ ಸಹ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಇಲ್ಲೇ ಹೇಳ್ತೀನಿ. ನಿಮಗೆಲ್ಲರಿಗೂ ಸಹ ಒಂದು ಇನ್ವಿಟೇಷನ್ ಕಳಿಸ್ಕೊಡ್ತೀನಿ. ಯಾಕೆ ಅಂದರೆ ಹಳೆಯ ವಿದ್ಯಾರ್ಥಿಗಳಂದ್ರೆ ಒಂದು ಸಂತಸ ಸಂಭ್ರಮ ಆ ಶಾಲೆಗಳಲ್ಲಿ ಓದಿದಂಥ ವಿದ್ಯಾರ್ಥಿಗಳೇ. ಅದರೊಂದಿಗೆ ನೀವು ಸಹ ನಮ್ಮೊಟ್ಟಿಗೆ ಬಂದರೆ ನನಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳಿ. ಅನ್ನೇನ ಕ್ಷಣಿಕ ತೃಪ್ತಿಗೆ ಯಾವ ಜೀವಂಚ ವಿದ್ಯೆಯ ಎಂಬ ನಾನುಡಿಯಂತೆ ಅನ್ನ ಕ್ಷಣಿಕ ಮಾತ್ರಕ್ಕೆ ತೃಪ್ತಿ ಕೊಡುತ್ತೆ, ಆದರೆ ವಿದ್ಯೆ ಎಂಬುದು ಜೀವನ ಪರ್ಯಂತಾಗಿ ತೃಪ್ತಿ ಕೊಡುವಂತಹ ಇಂಥ ವಿದ್ಯಾಸಂಸ್ಥೆ ಸಂಜೀವಿನಿ ವಿದ್ಯಾಸಂಸ್ಥೆ ಚಿಕ್ಕಮಗಳೂರಲ್ಲಿ 43 ವರ್ಷದಿಂದ ಸ್ಥಾಪನೆಗೊಂಡಿದೆ. ಈ ವರ್ಷ ನಮಗೆ CBSE ಅಫಿಲಿಯೇಷನ್ ಆಗಿರೋದ್ರಿಂದ ಮಕ್ಕಳಲ್ಲಿರುವಂತಹ ಒಂದು ಕ್ವಾಲಿಟಿ ಬೇಸ್ಡ್ ಎಜುಕೇಷನ್ ಆ ಮಟ್ಟದಲ್ಲಿ ನಮ್ಮ ವಿದ್ಯಾಸಂಸ್ಥೆಯು ಪ್ರಯತ್ನ ಮಾಡೋಕ್ಕೆ ನಾವೆಲ್ಲರೂ ಹೆಜ್ಜೆ ಹಾಕಿದ್ದೀವಿ. ಹಾಗಾಗಿ ಈ ಚಿಕ್ಕಮಗಳೂರು ಸಂಸ್ಥೆಯ ಎಲ್ಲ ಬಾಂಧವರು ನಮಗೆ ಈ ಸಂಸ್ಥೆ ಎತ್ತರ ಮಟ್ಟಕ್ಕೆ ಬೆಳೀಲಿಕ್ಕೆ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ಧನ್ಯವಾದ. ಸುದ್ದಿಗೋಷ್ಠಿಯಲ್ಲಿ ಉಡುಪ, ರಂಗನಾಥ್, ಸುಮಂತ್, ಹೇಮಾ ಉಪಸ್ಥಿತರಿದ್ದರು.